ಆರಂಭ ಆಗಿರೋದು ಸರ್ ಧರ್ಮಸ್ಥಳ. 10 ದಿನಗಳಿಂದಲೇ SIT ತನಿಖೆ ಆಗ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಏನು ಕೆಲವರು SIT ತನಿಖೆ ಏನು ಉದ್ದೇಶ ಇತ್ತು ಅದನ್ನು ದಾರಿ ತಪ್ಪಿಸ್ತಕ್ಕಂಥ ನೇರವಾಗಿ ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿಗೆ ಅಪಪ್ರಚಾರ ಮಾಡೋ ರೀತಿಯಲ್ಲಿ ಯಾವಾಗ ಸಾರ್ವಾಯಿತು ಆಗ ನಾವು ಯಲಾಂಗದಲ್ಲಿ ಡಿಸೈಡ್ ಮಾಡಿದ್ವಿ, ನಾವು ಧರ್ಮಸ್ಥಳದ ಜೊತೆಯಲ್ಲಿ ನಾವಿರಬೇಕು, ನಮ್ಮ ಸನಾತನ ಧರ್ಮಕ್ಕೆ ಅಪಪ್ರಚಾರವನ್ನು ಮಾಡ್ತಾ ಇರ್ತಕ್ಕಂಥವ್ರ ವಿರುದ್ಧವಾಗಿ ನಾವು ನಿಂತ್ಕೊಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿ ಇವತ್ತು ನಾವು ಬಹಳ ದೊಡ್ಡದಾದಂತಹ ರ್ಯಾಲಿಯನ್ನ ಧರ್ಮಸ್ಥಳ ಚಲೋವನ್ನು ಹಮ್ಮಿಕೊಂಡಿದ್ವಿ. ಈಗ ನಾವು ಸಂಜೆ ಅಲ್ಲಿ ಹೋಗಿ ಸ್ವಾಮಿಯ ದರ್ಶನವನ್ನು ಮಾಡಿ ನಾಳೆ ಬೆಳಗ್ಗೆ ನಮ್ಮ ರಾಜ್ಯ ಅಧ್ಯಕ್ಷ ಅಂತ ವಿಜಯೇಂದ್ರ ಅವರು ಅಶೋಕ್ ಅವ್ರ ಜೊತೆಯಲ್ಲಿ ಒಂದು 35-40 ಜನ ಶಾಸಕರು ಮತ್ತೆ ಧರ್ಮಸ್ಥಳದ ಸ್ವಾಮಿಯ ದರ್ಶನ ಮಾಡಿ ಭಾರತೀಯ ಜನತಾ ಪಾರ್ಟಿ ಮತ್ತು ನಾವೆಲ್ಲ ಕೂಡ ಭಕ್ತರು ಕೂಡ ಧರ್ಮಸ್ಥಳದ ಜೊತೆಯಲ್ಲಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಮತ್ತೆ ಸೋಮವಾರ ನಡೆತಕ್ಕಂಥ ಅಸೆಂಬ್ಲಿಯಲ್ಲಿ SITಯ ಮಧ್ಯಂತರ ವರದಿ ಇರೋದ್ರಲ್ಲಿ ಸುಳ್ಳಾಯಿತು ಅಂದ್ರೆ ಅವ್ರಿಗೂ ಕೂಡ ಶಿಕ್ಷೆ ಆಗಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾವು ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡ್ತಿರೋರ್ಗೆ ಏನ್ ಹೇಳ್ತೀರಾ? ವಿರುದ್ಧ